ಹೆಲೋ ಎವ್ರಿವನ್, ಹೇಗಿದ್ದೀರೆಲ್ರು? ಒನ್ಸ್ ಅಗೇನ್ ನನ್ನ ಚಾನೆಲ್ಗೆ ತಮ್ಗೆಲ್ರಿಗೂ ಸ್ವಾಗತ. ಇವತ್ತು ಫಸ್ಟ್ ಆಫ್ ಆಲ್ ಆಗಿ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ಯಾಕಂದ್ರೆ ನಂದು ಚಾನೆಲ್ ಅಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಿ ಮತ್ತೆ ಯಾರೆಲ್ಲ ನನ್ನ ಚಾನೆಲ್ಗೆ ಬಂದು ವಿಸಿಟ್ ಮಾಡಿ ನನ್ನ ವಿಡಿಯೋಸ್ ಅನ್ನು ನೋಡಿದಿರಿ, ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ಇವತ್ತು ನಾನು ಈ ಪಾಂಫ್ರೆಟ್ ಮೀನ್ ತಗೊಂಡ್ಬಂದಿದ್ದೇನೆ. ಇದಕ್ಕೆ ನಮ್ ಕಡೆ ಚೈನೀಸ್ ಪಾಂಫ್ರೆಟ್ ಅಂತ ಹೇಳ್ತಾರೆ. ಒಂದು ಬ್ಲಾಕ್ ಪಾಂಫ್ರೆಟ್ ಇರುತ್ತೆ, ಇನ್ನೊಂದು ವೈಟ್ ಪಾಂಫ್ರೆಟ್, ಇನ್ನೊಂದು ಇದು ಚೈನೀಸ್ ಪಾಂಫ್ರೆಟ್. ಇದನ್ನೇ ಹೋಟೆಲ್ ಅಲ್ಲೆಲ್ಲ ವೈಟ್ ಪಾಂಫ್ರೆಟ್ ಅಂತ ಕೊಡ್ತಾರೆ. ಟೇಸ್ಟ್ ಸೇಮ್ ವೈಟ್ ಪಾಂಫ್ರೆಟ್, ನೋಡ್ಲಿಕ್ಕೂ ಹಾಗೆ ವೈಟ್ ಪಾಂಫ್ರೆಟ್ ಇರುತ್ತೆ. ಬಟ್ ಇದ್ರಲ್ಲಿ ಒಂದು ರೀತಿಯ ಎಂತ ಹೇಳ್ತಾರೆ, ನಮ್ ಕಡೆ ತುಳುವಲ್ಲಿ ಬೊಡಸ್ ಅಂತ ಹೇಳ್ತಾರೆ. ಅದನ್ನ ತೆಗೆದ್ರೆ ನೋಡ್ಲಿಕ್ಕೆ ಸೇಮ್ ವೈಟ್ ಪಾಂಫ್ರೆಟ್ ತರನೇ ಆಗುತ್ತೆ. ಸೂಪರ್ ಆಗಿ ಬರುತ್ತೆ. ಟೇಸ್ಟ್ ಅಂತೂ ವೈಟ್ ಪಾಂಫ್ರೆಟ್ ಇದೆ. ಸೊ ನಾವಿವಾಗ ಯಾವಾಗ್ಲೂ ಮೀನ್ ತಗೊಂಡ್ ಬಂದಾಗ ಒಂದು ರವಾ ಫ್ರೈ ಮಾಡ್ತೇವೆ, ಇಲ್ಲಾಂದ್ರೆ ತವಾ ಫ್ರೈ ಮಾಡ್ತೇವೆ. ಇವತ್ತು ಸ್ಪೆಷಲ್ ಆಗಿ ಕೊಕೊನಟ್ ಮಸಾಲಾ ಫ್ರೈ ಮಾಡೋಣ ಅಂತ ಇದ್ದೇನೆ ನಾನು. ಟೇಸ್ಟ್ ಸೂಪರ್ ಆಗಿ ಬರುತ್ತೆ. ಖಾರ ಮತ್ತೆ ಒಂದು ಲೈಟ್ ಸ್ವೀಟ್ ತರ ಬರುತ್ತೆ. ಆ ಕೊಕೊನಟ್ ಹಾಕಿರೋದ್ರಿಂದ ಲೈಟ್ ಸ್ವೀಟ್ ಮತ್ತೆ ಖಾರ ಎಲ್ಲ ಬ್ಯಾಲೆನ್ಸ್ ಆಗಿ ಸೂಪರ್ ಆಗಿ ತೆಂಗಿನ ಎಣ್ಣೆಯಲ್ಲಿ ಮಾಡುದು. ಟೇಸ್ಟ್ ಅಂತೂ ಮತ್ತೆ ಅರೋಮಾ ಅಂತೂ ಸೂಪರ್ ಆಗಿ ಬರುತ್ತೆ. ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ, ಮತ್ತೆ ಸಿಗೋಣ. ಮೊದಲಿಗೆ ಇಲ್ಲಿ ಕೊಕೊನಟ್ ಮಸಾಲ ಫ್ರೈ ಮಾಡಲಿಕ್ಕೆ ಮೆಣಸನ್ನು ಹುರಿದಿಟ್ಕೊಳ್ಬೇಕು. ಇಲ್ಲಿ ನಾನು ತೆಂಗಿನೆಣ್ಣೆ ಯೂಸ್ ಮಾಡಿದ್ದೇನೆ. ಶಾಲೋ ಫ್ರೈ ಮಾಡೋದಲ್ಲ, ನಾವಿಲ್ಲಿ ಡೀಪ್ ಫ್ರೈ ಮಾಡಬೇಕು. ನಾನಿಲ್ಲಿ ಒಂದು 13 ಮೆಣಸನ್ನು ತಗೊಂಡಿದ್ದೇನೆ. ಬ್ಯಾಡ್ಗಿ ಚಿಲ್ಲಿ ಅಂತ ತಗೊಂಡಿದ್ದೇನೆ. ಇದನ್ನು ಡೀಪ್ ಫ್ರೈ ಮಾಡಬೇಕು. ಎಣ್ಣೆ ಬಿಸಿಯಾಗಿದ್ದರೆ ಒಂದು ನಿಮಿಷದ ಒಳಗೆ ಇದು ಫ್ರೈ ಆಗುತ್ತೆ. ಚೆಂದ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಉಬ್ಬಿ ಬರಬೇಕು. ಉಬ್ಬಿ ಬಂದ ನಂತರ ಇದನ್ನು ಒಂದು ಸಪ್ರೇಟ್ ಆಗಿ ನಾವು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಶಾಲೋ ಫ್ರೈ ಮಾಡಬೇಡಿ, ಡೀಪ್ ಫ್ರೈಯೇ ಮಾಡಲಿಕ್ಕೆ ಕೊಕೊನಟ್ ಮಸಾಲ ಫ್ರೈ ಮಾಡಲಿಕ್ಕೆ. ಆವಾಗ ಮಾತ್ರ ಅದರ ಪರಿಮಳ ಡಿಫ್ರೆಂಟ್ ಆಗಿ ಬರೋದು. ಇವಾಗ ಈ ಎಣ್ಣೆಯನ್ನು ತೆಗೆದಿಟ್ಕೊಂಡು ಇದನ್ನೊಂದು ಬ್ಯಾಡ್ಗಿ ಚಿಲ್ಲಿಯನ್ನು ಸಪ್ರೇಟ್ ಆಗಿ ಇಟ್ಕೊಳ್ಳಿ. ಆ ಎಣ್ಣೆಯನ್ನು ತೆಗೆದಿಟ್ಕೊಂಡು ಒಂದು 2-3 ಟೇಬಲ್ ಸ್ಪೂನ್ ಹಾಗೆ ಇರಲಿ. ಅದರಲ್ಲಿ ನಾವು ತುರಿದಿಟ್ಕೊಂಡಿರುವ ತೆಂಗಿನಕಾಯಿಯನ್ನು ಹಾಕೊಳ್ಳೋಣ. ಈ ರೀತಿ ತೆಂಗಿನಕಾಯಿಯನ್ನು ಕೂಡ ಚೆಂದ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಗೆ ಸಪ್ರೇಟ್ ಆಗಿ ಇಟ್ಕೊಳ್ಳೋಣ. ಇದು ನಮಗೆ ಮಿಕ್ಸಿಯಲ್ಲಿ ಲಾಸ್ಟ್ಗೆ ಪೇಸ್ಟ್ ಮಾಡುವಾಗ ಬೇಕು. ಇವಾಗ ನಾವು ಹುರಿದಿಟ್ಕೊಂಡಿರುವ ಮೆಣಸನ್ನು ಹಾಕೊಳ್ಳುವ ಮಿಕ್ಸಿ ಜಾರಿಗೆ. ಇದರ ಜೊತೆನೆ ಒಂದು 6 ಎಸ್ಲು ಬೆಳ್ಳುಳ್ಳಿ ಹಾಕೊಳ್ಳೋಣ. ಒಂದು ತುಂಡು ಶುಂಠಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ. ಇದರ ಜೊತೆ ಒಂದು ಸಣ್ಣ ಬಾಲ್ ಸೈಜಲ್ಲಿ ಹುಣಸೆ ಹಣ್ಣು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಾ, 1/4 ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಬ್ಲಿಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಇವಾಗ ಫೈನ್ ಪೇಸ್ಟ್ ಆಗಿದೆ. ಇದರಲ್ಲಿ ಒಂದು 5 ಟೇಬಲ್ ಸ್ಪೂನ್ ತೆಗೆದಿಟ್ಕೊಂಡು ಮೀನಿಗೆ ಮ್ಯಾರಿನೇಷನ್ ಮಾಡ್ಕೊಳ್ಬೇಕು. ಮಿಕ್ಸಿಗೆ ಇನ್ನೊಂದು ಐಟಮ್ ಹಾಕ್ಲಿಕ್ಕಿದೆ, ಫೈನಲ್ ಆಗಲಿಲ್ಲ. ಇದರಲ್ಲಿ ಒಂದು 3-4 ಟೇಬಲ್ ಸ್ಪೂನ್ ತೆಗೆದಿಟ್ಕೊಂಡು ಮೀನಿಗೆ ಮ್ಯಾರಿನೇಷನ್ ಮಾಡಿ ಇಟ್ಕೊಳ್ಳೋಣ. ನನಗೆ ಒಂದು ಮೀನಿಗೆ ಒಂದು 5 ಟೇಬಲ್ ಸ್ಪೂನ್ ಅಷ್ಟು ಸಾಕಾಗಿದೆ. ನಾನಿಲ್ಲಿ ಮೊದಲಿಗೆ ಮೀನನ್ನು ಹಾಗೆ ಒಂದು ಮ್ಯಾರಿನೇಷನ್ ಮಾಡಿ ಒಂದು 15-20 ನಿಮಿಷ ಹಾಗೆ ಇಟ್ಟು ಬಿಡ್ತೇನೆ. ಹೀಗೆಲ್ಲ ಕಟ್ಸ್ ಹಾಕ್ಕೊಂಡು ಕಟ್ಸ್ ಒಳಗಡೆ ಮಸಾಲೆನ ಹಾಕಬೇಕು. ಮತ್ತು ಆ ಮೀನಿನ ಹೊಟ್ಟೆ ಒಳಗಡೆ ಕೂಡ ನಾವು ಅಲ್ಲಿ ಕಟ್ಸಿಂದ ಮಸಾಲೆಯನ್ನು ಅದರ ಒಳಗಡೆ ಕೂಡ ತುಂಬಬೇಕು. ಈ ರೀತಿ ಚಂದ ಮಸಾಲೆಯನ್ನೆಲ್ಲ ಕಡೆ ಕೋಟ್ ಮಾಡಿ ಒಂದು 15-20 ನಿಮಿಷ ಹಾಗೆ ಇಟ್ಟು ಬಿಡೋಣ. ಈ ಚಂದ ಮಸಾಜ್ ಮಾಡಿ ಮಸಾಲೆಯನ್ನು ಮೀನಿಗೆ ಹಾಗೆ ಒಂದು 15-20 ನಿಮಿಷ ಇಡಿ. ಜಾಸ್ತಿ ಟೈಮ್ ಇದ್ದರೆ ಜಾಸ್ತಿ ಕೂಡ ಇಟ್ಕೊಳ್ಬೋದು. ಇವಾಗ ನಾವು ಅರ್ಧದಲ್ಲಿ ಮಿಕ್ಸಿಯನ್ನು ನಿಲ್ಲಿಸಿದ್ದೇವೆ. ಅದಕ್ಕೆ ನಾವು ಹುರಿದಿಟ್ಕೊಂಡಿರುವ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ಪುನಃ ಹಾಗೆ ಚಂದ ರುಬ್ಕೊಂಡು ಬಂದರೆ ನಮ್ಮ ಕೊಕೊನಟ್ ಮಸಾಲದು ಪೇಸ್ಟ್ ರೆಡಿಯಾಗಿದೆ. ಇವಾಗ ಪ್ಯಾನಿಗೆ ನಾವು ಆವಾಗ ಮೆಣಸನ್ನು ಹುರಿದಿಟ್ಕೊಂಡು ಎಣ್ಣೆ ಇತ್ತಲ್ಲ, ಅದರಲ್ಲೇ ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿರುವ ಮೀನನ್ನು ಹಾಕ್ಕೊಂಡು ಚಂದ ಫ್ರೈ ಮಾಡಬೇಕು. ನಾನಿಲ್ಲಿ ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡ್ತಿರೋದ್ರಿಂದ ನನಗೆ ತಳ ಹಿಡಿಯುವುದಿಲ್ಲ ಅಂತ ಧೈರ್ಯ ಇದೆ. ಐರನ್ ಪ್ಯಾನ್ ಯೂಸ್ ಮಾಡಿಕೊಂಡ್ರೆ ತಳ ಹಿಡಿಯುವ ಚಾನ್ಸಸ್ ಇರುತ್ತೆ. ನಾನಿಲ್ಲಿ ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡ್ತಿದ್ದೇನೆ. ಹೀಗೆ ಫಿಶ್ ಹಾಕಿದ ನಂತರ ಒಂದು 3-4 ನಿಮಿಷ ಹಾಗೆ ಒಂದೊಂದು ಬದಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಬದಿ ಕುಕ್ ಆದ ನಂತರ ಇನ್ನೊಂದು ಬದಿಗೆ ಫ್ಲಿಪ್ ಮಾಡ್ಕೊಳ್ಳೋಣ. ಈ ರೀತಿ ಫ್ಲಿಪ್ ಮಾಡ್ಕೊಳ್ಳಿ. ಚಂದ ಎರಡೂ ಕಡೆ ಕೂಡ ಕುಕ್ ಆಗಬೇಕು. ಕೊಕೊನಟ್ ಆಯಿಲ್ ಯೂಸ್ ಮಾಡಿ, ಆವಾಗ ಮಾತ್ರ ಅದರ ಫ್ಲೇವರ್ ಚಂದ ಬರೋದು ಮತ್ತು ಆ ಸ್ಮೆಲ್ ಕೂಡ ಒಳ್ಳೆ ಸ್ಮೆಲ್ ಬರುತ್ತೆ. ಇವಾಗ ನಂದು ಎರಡೂ ಕಡೆ ಕೂಡ ಕುಕ್ ಆಗಿದೆ. ಈ ಮೀನು ಒಂದು 5 ನಿಮಿಷ ಕುಕ್ ಆಗಿದೆ. ಇವಾಗ ಇದನ್ನು ನಾವು ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಇಷ್ಟು ಚಂದ ಕುಕ್ ಆಗಿದೆ ನೋಡಿ, ಫ್ರೈ ಆಗಿದೆ ನೋಡಿ. ಇದನ್ನು ಇನ್ನೊಂದ್ಸಲ ಫ್ರೈ ಮಾಡಲಿಕ್ಕೆ ಇದೆ. ಇದನ್ನು ಈಗ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಇವಾಗ ಅದೇ ಪ್ಯಾನಿಗೆ ಒಂದು 2 ಎಲೆ ಕರಿಬೇವನ್ನು ಹಾಕೊಳ್ತಿದ್ದೇನೆ. ಕರಿಬೇವು ಜೊತೆಗೇನೆ ನಾವು ಎಣ್ಣೆ ತೆಗೆದಿಟ್ಕೊಂಡಿದ್ವಲ್ಲ, ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಯಾಕಂದರೆ ಮಸಾಲ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಬೇಕು. ಎಣ್ಣೆ ಜಾಸ್ತಿ ಆದರೆ ತೊಂದರೆ ಇಲ್ಲ, ಪರಿಮಳ ಸೂಪರ್ ಆಗಿ ಬರುತ್ತೆ. ಮೀನು ಕೂಡ ಅದೇ ಟೇಸ್ಟ್ ಎಲ್ಲ ಚಂದ ಬರುತ್ತೆ. ಇವಾಗ ಕರಿಬೇವು ಫ್ರೈ ಆದ ನಂತರ ನಾವು ಮಸಾಲ ಮಾಡಿಟ್ಕೊಂಡಿದ್ದೇವಲ್ಲ, ಕೊಕೊನಟ್ ಮಸಾಲ, ಅದನ್ನು ಹಾಕೊಳ್ಳೋಣ. ಹಾಕೊಂಡು ಚಂದ ಫ್ರೈ ಮಾಡಬೇಕು.
ಅದರ ಏನಾದರೂ ಹಸಿ ವಾಸನೆ ಇದ್ದರೆ ಅದೆಲ್ಲ ಹೋಗಬೇಕು. ಎಣ್ಣೆಯಲ್ಲಿ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಳ್ಳಿ. ಈ ರೀತಿ ಚಂದ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಂಡು ಪುನಃ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಬೇಕು. ಹೈ ಫ್ಲೇಮ್ ಇಡಬೇಡಿ, ತುಂಬ ರಟ್ತದೆ. ಅದಕ್ಕೋಸ್ಕರ ಮೀಡಿಯಮ್ ಟು ಲೋ ಫ್ಲೇಮ್ ಇಡಿ. ಎಷ್ಟರ ತನಕ ಕುಕ್ ಮಾಡಬೇಕಂದ್ರೆ ಅದರಲ್ಲೆಲ್ಲ ಎಣ್ಣೆ ಸಪ್ರೇಟ್ ಆಗಬೇಕು, ಅಷ್ಟರ ತನಕ ಕುಕ್ ಆಗಬೇಕು. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಂಡೆ. ಉಪ್ಪು ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಪುನಃ ಹಾಗೆ ಕುಕ್ ಮಾಡ್ತಿದ್ದೀನಿ. ಇವಾಗ ಮೇಲ್ಗಡೆಯಿಂದ ಎಣ್ಣೆ ಎಲ್ಲ ಬಿಟ್ಟಿದೆ ನೋಡಿ, ಎಲ್ಲ ಮೇಲ್ಗಡೆಯಿಂದ ಎಣ್ಣೆ ಬರ್ತಾ ಉಂಟು. ಇಷ್ಟಾಗುವಾಗ ನಾವು ಫಿಶನ್ನು ಹಾಕೊಳ್ಬೇಕು. ಇದು ಕರೆಕ್ಟ್ ಟೈಮ್. ಇವಾಗ ಸ್ವಲ್ಪ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಕೂಡ ಪುನಃ ಮಿಕ್ಸ್ ಮಾಡ್ಕೊಂಡೆ. ತುಪ್ಪ ಯಾಕಂದ್ರೆ ನಾನು ಸ್ವಲ್ಪ ಟೇಸ್ಟ್ ಚಂದ ಬರಲಿ, ಇನ್ನೂ ಎಕ್ಸ್ಟ್ರಾ ಎನ್ಹ್ಯಾನ್ಸ್ ಆಗಲಿ ಅಂತ ಹಾಕೊಂಡದ್ದು. ಇವಾಗ ನಾವು ಫ್ರೈ ಮಾಡಿಟ್ಕೊಂಡಿರುವ ಮೀನನ್ನು ಹಾಕೊಳ್ಳೋಣ. ಮೀನನ್ನು ಹಾಕಿದ ನಂತರ ನಾವೇನು ಅದರಲ್ಲಿ ಮಸಾಲೆ ಇದೆ ಅದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಫಿಶ್ಗೆ ಕೋಟ್ ಮಾಡಬೇಕು. ಎಲ್ಲ ಸೈಡಲ್ಲಿ ಫಿಶ್ಗೆ ಚೆಂದ ಕೋಟ್ ಮಾಡಬೇಕು. ಆ ಮಸಾಲೆಯನ್ನು ಫಿಶ್ ಎಳೆದುಕೊಳ್ಬೇಕು. ಅದಕ್ಕೋಸ್ಕರ ಎಲ್ಲ ಕಡೆ ಕೋಟ್ ಮಾಡಬೇಕು ಆ ಮಸಾಲೆಯನ್ನು. ಈ ರೀತಿ ನಾನು ಹೇಗೆ ಮಸಾಲೆ ಕೋಟ್ ಮಾಡ್ತಿದ್ದೇನೆ ಹಾಗೆ ಮಾಡಬೇಕು. ಎಷ್ಟು ಮಸಾಲೆ ಉಂಟು ಅಷ್ಟನ್ನೆಲ್ಲ ಅದಕ್ಕೆ ಕೋಟ್ ಮಾಡಬೇಕು, ಚೆಂದ ಕೋಟ್ ಮಾಡಬೇಕು. ಫುಲ್ ಕವರ್ ಆಗಬೇಕು. ಹಾಗೆ ಕವರ್ ಆದ ನಂತರ ಒಂದು 2 ನಿಮಿಷ ಹಾಗೆ ಕುಕ್ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಫ್ಲಿಪ್ ಮಾಡ್ಕೊಂಡೆ, ನನಗೆ ವಿಡಿಯೋ ಕ್ಲಿಪ್ ಕಟ್ ಆಗಿದೆ. ಇನ್ನೊಂದು ಬದಿಗೂ ಕೂಡ ನಾನು ಹಾಗೇನೆ ಉಳಿದ ಮಸಾಲೆಯನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಿದ್ದೇನೆ. ಮಸಾಲೆಯನ್ನು ಎಳೆದುಕೊಂಡಷ್ಟು ಅದರ ಟೇಸ್ಟ್ ಜಾಸ್ತಿ ಆಗುತ್ತೆ. ಕೊಕೊನಟ್ಟನ್ನು ಕೂಡ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರ್ತೇವಲ್ಲ, ತೆಂಗಿನಕಾಯಿ ತುರಿಯನ್ನು, ಹಾಗಾಗಿ ಅದರ ಟೇಸ್ಟ್ ಒಂದು ರೀತಿ ಡಿಫ್ರೆಂಟ್ ಆಗಿರುತ್ತೆ. ಒಂದ್ಸಲ ನೀವು ಇದನ್ನು ಟ್ರೈ ಮಾಡಲೇಬೇಕು, ಆವಾಗ ಗೊತ್ತಾಗುತ್ತೆ ನಿಮಗೆ ಈ ರೆಸಿಪಿ ಬೇರೆನೆ, ನಾರ್ಮಲ್ ಫಿಶ್ ಫ್ರೈಯೇ ಬೇರೆನೆ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಇವಾಗ ನಾನು 2 ಕಡೆ ಕೂಡ ಮಸಾಲೆಯನ್ನು ಚೆಂದ ಕೋಟ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ನೋಡಿ ಎಷ್ಟು ಚೆಂದ ಕುಕ್ ಆಗ್ತಾ ಉಂಟು. ಇವಾಗ ಈ ರೀತಿ ಕುಕ್ ಆಗಿದೆ. ನಾನು ಇನ್ನೊಂದ್ಸಲ ಫ್ಲಿಪ್ ಮಾಡ್ಕೊಳ್ತಿದ್ದೇನೆ. ಫ್ಲಿಪ್ ಮಾಡಿ ಕೂಡ ಅಲ್ಲಿ ಪ್ಯಾನಲ್ಲಿ ಇನ್ನೂ ಸಹ ಮಸಾಲೆ ಇದೆ, ಅದನ್ನು ಕೂಡ ಹಾಗೇನೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಿದ್ದೇನೆ, ಕೋಟ್ ಮಾಡ್ಕೊಳ್ತಿದ್ದೇನೆ. ಮೀನು ಒಳ್ಳೆ ರೀತಿ ಕೋಟ್ ಆಗಬೇಕು ಮಸಾಲೆಯಲ್ಲಿ, ಆವಾಗ ಮಾತ್ರ ಅದರ ಟೇಸ್ಟ್ ಚೆಂದ ಬರೋದು. ಮತ್ತು ಇಲ್ಲಿ ನಾನ್ ಸ್ಟಿಕ್ ಪ್ಯಾನ್ ಆಗಿರೋದ್ರಿಂದ ಸೀದೋಗ್ತದೆ ಅನ್ನುವ ಚಾನ್ಸಸ್ ಇಲ್ಲ. ಹಾಗಾಗಿ ನನಗೆ ಎಷ್ಟೊತ್ತು ಕೂಡ ಫ್ರೈ ಮಾಡ್ಕೊಳ್ಬೋದು. ಒಂದು 2 ರಿಂದ 3 ನಿಮಿಷ ಮಸಾಲೆ ಜೊತೆ ಕೂಡ ಕುಕ್ ಮಾಡ್ಕೊಳ್ಳಿ. ಇವಾಗ ನಮ್ಮ ಪಾಂಫ್ರೆಟ್ ಕೊಕೊನಟ್ ಮಸಾಲಾ ಫ್ರೈ ರೆಡಿಯಾಗಿದೆ. ಮಾಂಜಿ, ನಮ್ಮ ತುಳುವಲ್ಲಿ ಇದಕ್ಕೆ ಮಾಂಜಿ ಮೀನು ಅಂತ ಹೇಳ್ತಾರೆ. ಮಾಂಜಿ ಮೀನಿನ ಕೊಕೊನಟ್ ಮಸಾಲಾ ಫ್ರೈ ರೆಡಿಯಾಗಿದೆ. ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಇವಾಗ ನಾನು ಒಂದು 2-3 ಸ್ಲೈಸ್ ಈರುಳ್ಳಿಯನ್ನು ಇಡ್ತಿದ್ದೇನೆ ಜಸ್ಟ್ ಫಾರ್ ಗಾರ್ನಿಶಿಂಗ್. ನೋಡಿ, ನಮ್ಮದು ಪಾಂಫ್ರೆಟ್ ಕೊಕೊನಟ್ ಮಸಾಲಾ ಫ್ರೈ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಮತ್ತೆ ಹೇಗಾಗಿದೆ ಅಂತ ಹೇಳಿ. ನೋಡಿದ್ರಲ್ಲ ಪಾಂಫ್ರೆಟ್ ಕೊಕೊನಟ್ ಮಸಾಲಾ ಫ್ರೈ ಹೇಗೆ ಮಾಡುವುದಂತ. ಸೂಪರ್ ಆಗಿ ಬರುತ್ತೆ. ಟೇಸ್ಟ್ ಅಂತೂ ಸೂಪರ್ ಇದೆ. ಕೊಕೊನಟ್ ಅನ್ನು ಎಣ್ಣೆಯಲ್ಲಿ, ಕೊಕೊನಟ್ ಆಯಿಲ್ ಅಲ್ಲಿ ನಾವು ಫ್ರೈ ಮಾಡಿರ್ತೇವೆ. ಅದರ ಅರೋಮನಿ ನಮ್ಗೆ ಒಂದು ರೀತಿ ಒಳ್ಳೆ ಸ್ಮೆಲ್ ಕೊಡ್ತಾ ಉಂಟು. ಹಾಗೆ ಟೇಸ್ಟ್ ಕೂಡ ಸೂಪರ್ ಆಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿಯನ್ನು. ಮತ್ತೆ ಮೀನಿದ್ದು ಡಿಫ್ರೆಂಟ್ ರೆಸಿಪಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾರಾದ್ರೂ ಹೊಸದಾಗಿ ಬಂದಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಇಂಥದೇ ಸುಮಾರಾಗಿ ಫಿಶ್ ಕರಿ ಮಸಾಲಾ, ಫಿಶ್ ಕರಿ ಫ್ರೈ ರೆಸಿಪಿಯನ್ನು ನಾನು ಈ ಚಾನೆಲ್ ಅಲ್ಲಿ ಹಾಕ್ತಾ ಇರ್ತೇನೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಮತ್ತೆ ಈ ರೆಸಿಪಿಯನ್ನು ಟ್ರೈ ಮಾಡಿ. ಥ್ಯಾಂಕ್ ಯು.